ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದು ನನಗೆ ತಡ್ಕೊಳಕ್ಕಾಯ್ತಿಲ್ಲ. ಹೋಗಲ್ಲ, ಅವಳ ನಿರ್ಧಾರ ನನಗೂ ಒಂಥರ ನೋವು ತಂದ್ಬಿಡ್ತು. ನಾನಿಟ್ಟು ದಿವಸ ದುಡಿಯೋಕ್ಕೆ ದಾರಿ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ ಅಂತ ಅವಳ ಜೊತೆಗಿರ್ಲಿಲ್ಲ. ಅವಳ ಆಸೆಗೆ ಒತ್ತಾಸೆ ಆಗಿರಬೇಕು ಅಂತ ಅವಳ ಜೊತೆಗಿದ್ದೆ. ಅವಳು ಟೆಂಡರ್ ತಗೋಬೇಕು ಅಂದಾಗ್ಲೂ ಅವಳ ಆಸೆಗೆ ಅಡ್ಡಿ ಆಗಬಾರ್ದು ಅಂತ ನಾನು ಆ ಗೋಲ್ಮಾಲ್ ಮಾಡಿದ್ದು. ನಾನು ಅವಳ ಕನಸಿಗೋಸ್ಕರ ಇಟ್ಟೆಲ್ಲ ಬೆಂಬಲವಾಗಿ ನಿಂತ್ರೆ ಅವಳು ಮೆಸ್ಸೇ ನಡ್ಸಕ್ಕಿಲ್ಲ ಅಂತಳಲ್ಲ, ಇದ್ಯಾವ ನ್ಯಾಯ? ಏನ ಕೋಪದಾಗ ಹೇಳವಳೆ ಅನ್ನಿಸ್ತೈತೆ. ನಾನು ಅಂಕಿತ ಮಾತಾಡ್ತೀನಿ ಇಲ್ಲ. ಬಾಬು, ನಿನ್ನ ಮಗಳನ್ನ ಸಾಮಾನ್ಯ ಅನ್ಕೋಬೇಡ ಬಾಬು. ನಾನು ಚಿಕ್ಕ ವಯಸ್ಸಿನಾಗೆ ಅವಳು ಜಡೆ ಹೇಳ್ದೆ ಅಂತ ಕೋಪದಾಗ ಮಾತ್ಬಿಟ್ಟವಳು. ಅವಳು ದೊಡ್ಡಾಳಾಗ ಗಂಟ ನಾನು ತಾವು ಮಾತೇ ಆಡಿಲ್ಲ. ಅವಳೊಂದು ಕಿತ ನಿರ್ಧಾರ ಮಾಡಿದ್ರೆ ಮುಗೀತು ಬಾಬು. ನೀನಲ್ಲ, ಆ ಬ್ರಹ್ಮನೇ ಬಂದು ಹೇಳಿದ್ರು ಬದಲಾಗಕ್ಕಿಲ್ಲ. ಕಳೆ ನಂಗೆ ಯಾಕೋ ಸಹನ ಮೆಸ್ ನಡ್ಸಕ್ಕಿಲ್ಲ ಅನ್ನೋ ನೋವಿಗಿಂತ ನೀನು ಅವಳ ಜೊತೆ ಇದ್ದು ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ನೋವಲ್ಲೇ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅನಿಸ್ತದೆ. ಕಳ್ಬವ ಕಂಡಿಡಿದ್ಬಿಟ್ಟ. ನಿಂದು ಅವ್ನು ನಂಗೆ ಗೊತ್ತಿಲ್ವಾ? ಅದು ಹೌದು. ಆದ್ರೀಗ ಸಹನ ಈ ನಿರ್ಧಾರ ತಗೊಳ್ಳೋದಕ್ಕೆ ನಾನು ಮಾಡಿದ ತಪ್ಪೇ ಕಾರಣ ಆಗೋಯ್ತು. ನಾನು ನೋವು ಅದೇ ಬಾಬು, ನನ್ನ ಮ್ಯಾಕಣೆ ಬಾಬು. ಅವಳು ಕೋಪದಾಗ ಹೇಳಿದ್ಲು, ತಿಟ್ಟವಾಗ್ಲೂ ಹೇಳಿದ್ಲು, ಒಟ್ನಾಗೆ ನನ್ನ ಬೇರೆ ಕೆಲಸ ನೋಡ್ಕೊಂತ ಹೇಳೋಳೆ. ಅವಳು ಹೇಳಿದ ತಕ್ಷಣ ಹೋಗೋ ಮಗನೆಲ್ಲ ನೀನು? ಚಾನ್ಸೇ ಇಲ್ಲ. ನಿನ್ ಮುಂದೆ ಹತ್ತು ಕಣ್ಣೀರಾಕ್ದಂಗೆ ಅವಳ ಮುಂದೆನೂ ಕಣ್ಣೀರಾಕಿ ಕಾಲಕ್ಕೆ ಬಿದ್ದು ಬೇಡ್ಕೊಂಡಾರು ಸರಿ, ನಾನು ದೂರ ಮಾಡ್ಬೇಡ ಅಂತ ಅವಳ ಜೊತೆಗೆ ಇರ್ತೀನಿ. ಥೂ ನನ್ನ ಮಗನೇ, ಗಂಡರ ಜಾತಿಗೆ ಅವಮಾನ ಕಾಣಲ್ಲ ನೀ. ಹೋಗ್ ಬಾಬು, ಪ್ರೀತಿಸ್ತವಳನ್ನ ಬಿಟ್ರೆ ನಾನೆಂತ ಗಂಡ್ಸು? ಸರಿ ಆಯಿತು, ನನ್ನ ಮಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಅಂದರೆ ಸಾನಂತಾವು ನಾನು ಅಂಕಿತ ಮಾತಾಡ್ತೀನಿ. ಬಾಬು, ಹೆಂಗೂ ಮಾತಾಡೋದು ಮಾತಾಡ್ತೀಯ, ಹಂಗೆ ನನ್ನ ವಿಷಯನೂ ಸೇರ್ಸ್ ಮಾತಾಡು. ನೀನು ಹೇಳಿದ ತಕ್ಷಣ ಮಾತಾಡೋಕೆ ಆಯ್ಕಿಲ್ಲ. ಸಮಯ ಬಂದಾಗ ನಾನೇ ಮಾತಾಡ್ತೀನಿ. ಆಸ್ಪತ್ರೆಯಿಂದ ಬಂದಿದ್ಯಾ, ಬಾ ಉಣ್ ಮಕ್ಕಳಿ ಅಂತ. ಬಾಬು ನಾನು ಬಾರ ಅಲ್ಲ ಬಾಬು, ಬಾರ ಬಾ. ಹೇಳ ಪ್ರತಾಪ, ಏನೋ ಮಾತಾಡ್ಬೇಕಂತ ಹೇಳಿದೆ. ನಿಮ್ ತಾಯಿ ಅಂತ ಹುಲಿ ಪಕ್ಷದಿಂದ ಹೊರಗಡೆ ಹೋದ್ಮೇಲೆ ನಮ್ಮಂತ ಕಾರ್ಯಕರ್ತರಿಗೆ ಬೆಲೆನೇ ಇಲ್ದಿರೋ ತರ ಆಗ್ಬಿಟ್ಟಿದ್ಯಣ್ಣ. ಇದ್ಯಾಕ್ಲ ಹೆಂಗಂತ್ಯ? ಪಕ್ಷ ನಿಮ್ಮನ್ನ ಸಂದಾಗ ನೋಡ್ಕೋದೈತಲ್ಲ. ಬರೀ ಕುತಂತ್ರಿಗಳು, ನೀತಿ ಭ್ರಷ್ಟ ಎಲ್ಲ ಪಕ್ಷದೊಳಗಡೆ ಜಾಯ್ನ್ ಆದ್ರೆ ಎಲ್ಲಾಣ ಚೆನ್ನಾಗಿರುತ್ತೆ ಪಕ್ಷ. ಅಲ್ಲ ಕಣ್ರಲ್ಲ, ನೀವು ಹೇಳೋದು ನೋಡಿದ್ರೆ ಅಮ್ಮ ಇಲ್ಲ ಅಂದಮೇಲೆ ಪಕ್ಷನೇ ಇಲ್ಲ ಅಂತ ಹೇಳಂಗಿದ್ರಲ್ಲ.